Hi students, myself Dr. Ajay Kumar, Assistant Professor in Management. Today we are going to discuss about the trade union movement era, which is session number 12. ಕಾರ್ಮಿಕ ಸಂಘಟನೆಯ ಒಂದು ಕ್ರಾಂತಿಕಾರಿ ಯುಗ ಅಂತ ಹೇಳ್ತೀವಿ. ಸೊ ಇದರ ಬಗ್ಗೆ ಈ ಒಂದು ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ. ಟ್ರೇಡ್ ಯೂನಿಯನ್ ಚಳುವಳಿ ಯುಗ ಅಂತ ಹೇಳ್ತೀವಿ ಅಥವಾ ಕಾರ್ಮಿಕ ಸಂಘಟನೆ ಚಳುವಳಿ ಯುಗ ಅಂತ ಹೇಳ್ತೀವಿ. So far we have discussed in the last session, that is session number 11, the development of human resources management. ಮಾನವ ಸಂಪನ್ಮೂಲ ಅಭಿವೃದ್ಧಿ ಹೇಗಾಯಿತು ಅನ್ನೋದನ್ನ ನಾವು ಸೆಷನ್ 11 ಅಲ್ಲಿ ತಿಳ್ಕೊಂಡಿದ್ದೀವಿ. ಟುಡೇ ವಿಲ್ ಸಿ ಅಬೌಟ್ ಟ್ರೇಡ್ ಯೂನಿಯನ್ ಮೂವ್ಮೆಂಟ್. ಸೊ ದಿಸ್ ಇಸ್ ಅವರ್ ಲರ್ನಿಂಗ್ ಆಬ್ಜೆಕ್ಟಿವ್. ಕಲಿಕೆಯ ಒಂದು ಉದ್ದೇಶ ಇವತ್ತು ಟು ನೋ ದಿ ಡಿಫರೆಂಟ್ ಎರಾಸ್ ಆಫ್ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಟ್ರೇಡ್ ಯೂನಿಯನ್ ಎರಾ. ಮಾನವ ಸಂಪನ್ಮೂಲ ನಿರ್ವಹಣೆಯು ಯಾವ ರೀತಿಯಾಗಿ ಈ ಒಂದು ಕಾರ್ಮಿಕ ಸಂಘಟನೆಯ ಚಳುವಳಿ ಯುಗದ ಒಂದು ಪ್ರಮುಖವಾದಂತಹ ಪಾತ್ರ ವಹಿಸಿತ್ತು ಈ ಒಂದು ಮಾನವ ಸಂಪನ್ಮೂಲ ನಿರ್ವಹಣೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಸೊ ದೆನ್ ದಿಸ್ ಇಸ್ ಅವರ್ ಸೆಷನ್ ಔಟ್ಕಮ್. ಸೊ ಆಫ್ಟರ್ seeing this session you would be able to understand the different eras of HRM and trade union era in depth. So human resource ಮಾನವ ಸಂಪನ್ಮೂಲ ನಿರ್ವಹಣೆಯ ಹಲವಾರು ಯುಗಗಳಲ್ಲಿ ಯಾವ ರೀತಿಯಾಗಿ ಇತ್ತು ಮತ್ತೆ ಈ ಒಂದು ಕಾರ್ಮಿಕ ಸಂಘಟನೆಯ ಯುಗ ಯಾವ ರೀತಿ ಮಾನವ ಸಂಪನ್ಮೂಲ ಯುಗಕ್ಕೆ ಹತ್ತಿರವಾಗಿತ್ತು ಮತ್ತೆ ಆಳವಾಗಿ ಇದರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಸೊ ಮಾನವ ಸಂಪನ್ಮೂಲ ನಿರ್ವಹಣೆಯ ವಿಭಿನ್ನ ಯುಗಗಳು ಅಂತ ಹೇಳ್ತೀವಿ. ಡಿಫರೆಂಟ್ ಎರಾಸ್ ಆಫ್ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್. ಫ್ರಮ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ era to the present era, various stages of development of management of HRM that is been classified. ಅಂದ್ರೆ ಕೈಗಾರಿಕಾ ಕ್ರಾಂತಿಯ ಯುಗದಿಂದ ಹಿಡಿದು ಈಗಿನ ಯುಗದವರೆಗೆ ಮಾನವ ಸಂಪನ್ಮೂಲ ನಿರ್ವಹಣೆಯು ಹಲವಾರು ಯುಗಗಳಲ್ಲಿ ಅಭಿವೃದ್ಧಿಯನ್ನ ಕಾಣಿದೆ. ಅದರಲ್ಲಿ ಮೊದಲನೇದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಎರಾ 19th century, ಟ್ರೇಡ್ ಯೂನಿಯನ್ ಮೂವ್ಮೆಂಟ್ ಎರಾ ಕ್ಲೋಸ್ ಟು ದಿ 19th century, social responsibilities era, it is the beginning of the 20th century, scientific management era during 1900 to 1920s, and human relations era is 1930s to 1950s. So we will discuss one by one era in the next slides. And the sixth era is behavioral science era, that is 1950s to 1960s. Systems and contingency approach era 1960 onwards, and the concept of human resources management as it came after 1980. 1980 ನಂತರ ಈ ಒಂದು ಮಾನವ ಸಂಪನ್ಮೂಲ ನಿರ್ವಹಣೆಯ ಒಂದು ಯುಗ ಪ್ರಾರಂಭವಾಯಿತು. ತದನಂತರ ಈ ಒಂದು ಶಬ್ದದ ಬಳಕೆಯು ಚಾಲ್ತಿಯಲ್ಲಿದೆ. So the classification of various stages of development of management of human resources in terms of period shows the beginning of that area. So ಪ್ರತಿಯೊಂದು ಬಾರಿಯೂ ಪ್ರತಿಯೊಂದು ಹಂತದಲ್ಲಿಯೂ ಮಾನವ ಸಂಪನ್ಮೂಲ ಅಭಿವೃದ್ಧಿಯು ಆ ಒಂದು ಯುಗದಿಂದ ಪ್ರಾರಂಭ ಆಯಿತು ಅಂತ ಹೇಳಿ. ಅಂದ್ರೆ ಮಾನವ ಸಂಪನ್ಮೂಲದ ಅಭಿವೃದ್ಧಿಯ ನಿರ್ವಹಣೆ ಹಲವಾರು ಅಂಶಗಳು ಅಥವಾ ಹಲವಾರು ವಿಷಯಗಳು ಆ ಒಂದು ಪರ್ಟಿಕ್ಯುಲರ್ ಯುಗದಿಂದ ಪ್ರಾರಂಭ ಆಗಿದೆ. Each era emphasis has been put on a particular approach of managing people at work. ಪ್ರತಿಯೊಂದು ಯುಗದಲ್ಲಿಯೂ ಸಹ ಒಂದು ನಿರ್ದಿಷ್ಟವಾದಂತಹ ಒಂದು ಅಪ್ರೋಚ್ ಅಂತ ನಾವೇನ್ ಹೇಳ್ತೀವಿ, ಆ ಒಂದು ಅಪ್ರೋಚ್ ಅಂದ್ರೆ ಕೆಲಸಗಾರರ ಒಂದು ನೀತಿ ನಿಯಮಗಳು ಯಾವ ರೀತಿ ಇತ್ತು. And a succeeding era does not mean the complete end of preceding era, but there has been overlapping in this. So ಪ್ರತಿಯೊಂದು ಯಶಸ್ಸಿನ ಯುಗವು ಹಿಂದಿನ ಯುಗದ ಒಂದು ಓವರ್ಲ್ಯಾಪ್ ಅಂತ ಹೇಳ್ತೀವಿ. ಅಂದ್ರೆ ಅದನ್ನ ಮೀರಿ ಮುಂದೆ ಬಂದಿಲ್ಲ, ಕೆಲವು ಮೀರಿ ಮುಂದೆ ಬಂದಿದೆ, ಕೆಲವು ಅದನ್ನ ದಾಟಿ ಬಂದಿದೆ ಅಂತ ಹೇಳ್ತೀವಿ. ಸೊ ಅದರ ಬಗ್ಗೆ ನಾವು ಇಂದು ಹೆಚ್ಚಾಗಿ ತಿಳ್ಕೊಳ್ಳೋಣ. ದ ಫಸ್ಟ್ era is ಇಂಡಸ್ಟ್ರಿಯಲ್ ರೆವಲ್ಯೂಷನ್ era. ದಿಸ್ ವಾಸ್ ದ era of 19th century, ಕೈಗಾರಿಕಾ ಕ್ರಾಂತಿ ಯುಗ ಅಂತ ಹೇಳ್ತೀವಿ. ದ ಸೀಡ್ ಆಫ್ HRM were sown during ಇಂಡಸ್ಟ್ರಿಯಲ್ ರೆವಲ್ಯೂಷನ್ 1850s in ವೆಸ್ಟರ್ನ್ ಯುರೋಪ್ ಅಂಡ್ USA. ಪಶ್ಚಿಮ ಯುರೋಪ್ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ 1850ರಲ್ಲಿ ಈ ಒಂದು ಮಾನವ ಸಂಪನ್ಮೂಲ ನಿರ್ವಹಣೆಯ ಒಂದು ಪದ
ಅಥವಾ ಈ ಒಂದು ವಿಚಾರ ಪ್ರಚಲಿತಕ್ಕೆ ಬಂತು. ದಟ್ ಈಸ್ ಡ್ಯೂರಿಂಗ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಕೈಗಾರಿಕಾ ಕ್ರಾಂತಿಯಲ್ಲಿ. ದ ವಿಂಡ್ ಗ್ರಾಜುಯಲಿ ರೀಚ್ ಟು ಇಂಡಿಯಾ ಇನ್ ದಿ ಬಿಗಿನಿಂಗ್ ಆಫ್ 20th century. ಈ ಒಂದು ಗಾಳಿಯು ಅಥವಾ ಈ ಒಂದು ವಿಷಯವು ಭಾರತಕ್ಕೆ 20ನೇ ಶತಮಾನದ ಪ್ರಾರಂಭದಲ್ಲಿ ಭಾರತದಲ್ಲಿ ಪ್ರಾರಂಭವಾಯಿತು. ಡ್ಯೂರಿಂಗ್ ದಿಸ್ ಪೀರಿಯಡ್ ಮಿಷನ್ಸ್ ವರ್ ಬ್ರಾಟ್ ಇನ್. ಸೊ ಈ ಒಂದು ಅವಧಿಯಲ್ಲಿ ಹೆಚ್ಚು ಯಂತ್ರೋಪಕರಣಗಳು ನಮ್ಮ ದೇಶದಲ್ಲಿ ಸ್ಥಾಪಿಸಲ್ಪಟ್ಟವು. ಟೆಕ್ನಾಲಜಿ ಮೇಡ್ ರ್ಯಾಪಿಡ್ ಪ್ರೋಗ್ರೆಸ್. ಹೆಚ್ಚು ವೇಗವಾಗಿ ತಂತ್ರಜ್ಞಾನ ಬೆಳವಣಿಗೆಯಾಯಿತು. ವರ್ಕರ್ಸ್ ವರ್ ಟ್ರೀಟೆಡ್ ಲೈಕ್ ಮಿಷನ್ ಟೂಲ್ಸ್. ಕೆಲಸಗಾರರು ಯಂತ್ರೋಪಕರಣಗಳಿಗೆ ಹೋಲಿಕೆ ಮಾಡಿ ಕೆಲಸವನ್ನ ಮಾಡೋ ರೀತಿಯಾಗಿ ಪರಿಸ್ಥಿತಿ ಉಂಟಾಯಿತು. ಎಂಪ್ಲಾಯೀಸ್ ವರ್ ಕೀನ್ ಟು ಮೀಟ್ ಪ್ರೊಡಕ್ಷನ್ ಟಾರ್ಗೆಟ್ಸ್ ರಾದರ್ ದೆನ್ ಸ್ಯಾಟಿಸ್ಫೈಯಿಂಗ್ ವರ್ಕರ್ಸ್. ಕೆಲಸಗಾರರ ತೃಪ್ತಿಗಿಂತ ಹೆಚ್ಚಾಗಿ ಉತ್ಪಾದಕತೆಯ ಬಗ್ಗೆ ಹೆಚ್ಚು ಗಮನ ಕೊಡೋದಕ್ಕೆ ಈ ಒಂದು ಆಡಳಿತ ಮಂಡಳಿ ಹೆಚ್ಚು ಉತ್ಪಾದಕತೆಗೆ ಗಮನ ಕೊಡೋದಕ್ಕೆ ಮುಂದೆ ಬಂತು ಹೊರತು ಕೆಲಸಗಾರರ ತೃಪ್ತಿ ಅನ್ನೋದು ಅವ್ರ ಮುಖ್ಯ ಧ್ಯೇಯವಾಗಿರಲಿಲ್ಲ. In order to manage people in the factory system, 3 concepts of HRM were developed. ಸೊ ಸಂಸ್ಥೆಗಳಲ್ಲಿ ಕೆಲಸಗಾರರನ್ನ ನಿರ್ವಹಣೆ ಮಾಡೋದಕ್ಕೆ 3 ರೀತಿಯಾದಂತಹ ಅಂಶಗಳನ್ನ ಅವರು ಅಭಿವೃದ್ಧಿ ಪಡಿಸಿದ್ರು. ರಿಕ್ರೂಟ್ಮೆಂಟ್ ಆಫ್ ವರ್ಕರ್ಸ್, ಟ್ರೈನಿಂಗ್ ಫಾರ್ ವರ್ಕರ್ಸ್ ಅಂಡ್ ಕಂಟ್ರೋಲ್ ಆಫ್ ವರ್ಕರ್ಸ್. ಕೆಲಸಗಾರರ ನೇಮಕಾತಿ, ಕೆಲಸಗಾರರಿಗೆ ತರಬೇತಿ ಹಾಗೂ ಕೆಲಸಗಾರರನ್ನ ನಿಯಂತ್ರಿಸೋದು. ಮಾಸ್ಟರ್ ಸರ್ವೆಂಟ್ ರಿಲೇಶನ್ಶಿಪ್ ಎಕ್ಸಿಸ್ಟಿಂಗ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಈ ಒಂದು ಅವಧಿಯಲ್ಲಿ ಮಾಸ್ಟರ್ ಸರ್ವೆಂಟ್ ರಿಲೇಶನ್ಶಿಪ್ ಅಂತ ಹೇಳಿದ್ರೆ ಒಬ್ಬ ಸೇವಕ ಮತ್ತೆ ಒಬ್ಬ ಉತ್ಕೃಷ್ಟ ವ್ಯಕ್ತಿಯ ನಡುವಿನ ಸಂಬಂಧ ಯಾವ ರೀತಿ ಇರುತ್ತೆ, ಆ ಒಂದು ಸಂಬಂಧವನ್ನ ಈ ಒಂದು ಅವಧಿಯಲ್ಲಿ ಕೆಲಸಗಾರರ ಮತ್ತೆ ಆಡಳಿತ ಮಂಡಳಿಯ ನಡುವೆ ಏರ್ಪಾಡಾಗಿತ್ತು. ದ ಸೆಕೆಂಡ್ ಎರಾ ಈಸ್ ಟ್ರೇಡ್ ಯೂನಿಯನ್ ಮೂವ್ಮೆಂಟ್ ಎರಾ ಅಂತ ಹೇಳ್ತೀವಿ. The conditions of workers in the aftermath of factory system as an outcome of industrial revolution were very pathetic. The first were further worsened their condition. So ಕೆಲಸಗಾರರ ಒಂದು ಸ್ಥಿತಿ ಈ ಒಂದು ಫ್ಯಾಕ್ಟರಿ ಸಿಸ್ಟಮ್ ಅಂದ್ರೆ ಏನು ಕೈಗಾರಿಕಾ ಕ್ರಾಂತಿಯ ನಂತರ ಬಹಳ ಶೋಚನೀಯವಾಗಿತ್ತು. ಇದು ಪ್ರಥಮ ಮಹಾಯುದ್ಧದ ನಂತರ ಮತ್ತಷ್ಟು ಶೋಚನೀಯವಾಯಿತು. This was the period when state intervention to protect the workers' interest was felt necessary. ಈ ಒಂದು ಅವಧಿಯಲ್ಲಿ ಕೆಲಸಗಾರರ ಕಾಪಾಡುವಿಕೆ ಅಥವಾ ಕೆಲಸಗಾರರ ಹಿತಾಸಕ್ತಿಯ ಕಾಪಾಡುವಿಕೆ ಅನ್ನೋದು ಬಹಳ ಅತ್ಯಮೂಲ್ಯವಾದಂತಹ ಒಂದು ವಿಷಯವಾಯಿತು. Workers started to organize themselves based on their common interest to form workers' association, which was subsequently known as trade unions. ಕೆಲಸಗಾರರು ಗುಂಪಿನಲ್ಲಿ ಕೆಲಸ ಮಾಡಿ ಅಥವಾ ತಮ್ಮ ಒಂದು ಸಾಮಾನ್ಯ ಆಸಕ್ತಿಗಳ ಅನುಗುಣವಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ರು. ತದನಂತರ ಈ ಒಂದು ಸಾಮಾನ್ಯ ಹಿತಾಸಕ್ತಿಯೇ ಅವರ ಒಂದು ಕಾರ್ಮಿಕ ಸಂಘಟನೆಗಳಿಗೆ ಉದಯವಾಗೋದಕ್ಕೆ ನಾಂದಿಯಾಯಿತು. The basic philosophy underlying trade unionism was to safeguard the workers' interest and to sort out their problems. ಈ ಒಂದು ಕಾರ್ಮಿಕ ಸಂಘಟನೆಯ ಮೂಲ ಉದ್ದೇಶ ಹೇಳಬೇಕು ಅಂತ ಹೇಳಿದ್ರೆ ಕಾರ್ಮಿಕರ ಆಸಕ್ತಿಯನ್ನ ರಕ್ಷಿಸೋದು ಮತ್ತೆ ಅವರಿಗೆ ಇರುವಂತಹ ತೊಂದರೆಗಳನ್ನ ನಿವಾರಿಸೋದು. ಪ್ರಮುಖವಾಗಿ ಯೂಸ್ ಆಫ್ ಚೈಲ್ಡ್ ಲೇಬರ್, ಮಕ್ಕಳ ಕೆಲಸಗಾರರಾಗಿ ಮಕ್ಕಳನ್ನ ತೆಗೆದುಕೊಳ್ಳೋದು ಬೇಡ ಅಂತ ಹೇಳಿ ಅದು ಅವರ ಒಂದು ಫಸ್ಟ್ ಪ್ರಾಬ್ಲಮ್ ಆಗಿತ್ತು. ದಟ್ ಈಸ್ ಕಾಲ್ಡ್ ಚೈಲ್ಡ್ ಲೇಬರ್ ಅಂತ ಹೇಳ್ತೀವಿ. ಲಾಂಗ್ ಅವರ್ಸ್ ಆಫ್ ವರ್ಕ್, ಹೆಚ್ಚು ದೀರ್ಘಾವಧಿಯ ಕೆಲಸ ಇನ್ನೊಂದು ಅವರ ಒಂದು ತೊಂದರೆ. ಪೂರ್ ವರ್ಕಿಂಗ್ ಕಂಡೀಷನ್ಸ್, ಶೋಚನೀಯ ಒಂದು ಕೆಲಸದ ಪರಿಸ್ಥಿತಿಗಳು ಅವರನ್ನ ಹೆಚ್ಚು ಕಾಡಿದ್ದವು. ಸೊ therefore the Trade Union Act was passed in India in the year 1926. ಈ ಎಲ್ಲಾ ಕಾರ್ಮಿಕರ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ 1926ರಲ್ಲಿ ಭಾರತ ಸರ್ಕಾರವು ಕಾರ್ಮಿಕ ಸಂಘಟನಾ ಆಕ್ಟ್ ಅಂತ ಹೇಳಿ 1926ರಲ್ಲಿ ಪ್ರಾರಂಭಿಸಿದ್ರು. These unions use strikes, slowdowns, walkouts, picketing, boycotts and sabotage as weapons for the acceptance of their problems. ಸೊ ಅವರ ಒಂದು ತೊಂದರೆಗಳನ್ನ ನಿವಾರಿಸೋದಕ್ಕೆ ಫ್ಯಾಕ್ಟ್ರಿಗಳನ್ನ ಮುಚ್ಚಿಸೋದು, ಫ್ಯಾಕ್ಟ್ರಿಗಳಿಂದ ಹೊರಗಡೆ ಬರೋದು, ಫ್ಯಾಕ್ಟ್ರಿಗಳಲ್ಲಿ ಬೀಗ ಹಾಕೋದು, ಕೆಲಸವನ್ನ ನಿಲ್ಲಿಸೋದು.
ಸ್ಟ್ರೈಕ್ ಅನ್ನ ಮಾಡೋದು, ಘೋಷಣೆಗಳನ್ನ ಕೂಗೋದು, ಇವುಗಳು ಪ್ರಮುಖ ಅಸ್ತ್ರಗಳನ್ನಾಗಿ ಅವರು ಬಳಸ್ಕೊಂಡು ತಮ್ಮ ತೊಂದರೆಗಳನ್ನ ಹೇಳ್ಕೊತಾ ಇದ್ರು ಆ ಒಂದು ಟ್ರೇಡ್ ಯೂನಿಯನಿಸಂ ಮುಖಾಂತರ. These activities of trade unions forced owners and managers to adopt employee grievance handling systems. ಈ ಒಂದು ಟ್ರೇಡ್ ಯೂನಿಯನ್ ಫಾರ್ಮ್ ಆಫ್ ಪ್ರಾಬ್ಲಮ್ಸ್ ಏನ್ ಮಾಡ್ತಾ ಇತ್ತು, ಆ ಟ್ರೇಡ್ ಯೂನಿಯನ್ ಫಾರ್ಮ್ಸ್ ಈ ಒಂದು ಎಂಪ್ಲಾಯಿ ಗ್ರೀವೆನ್ಸ್ ಅಂದ್ರೆ ಕೆಲಸಗಾರರ, ನೌಕರರ ಕುಂದುಕೊರತೆಗಳ ಒಂದು ತರವಾದಂತಹ ಒಂದು ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಆ ಒಂದು ಸಿಸ್ಟಮ್ನ ಒಂದು ಅಭಿವೃದ್ಧಿಗೆ ನಾಂದಿ ಆಯಿತು ಆರ್ಬಿಟ್ರೇಷನ್, ದಟ್ ಈಸ್ ರಿಸಾಲ್ವಿಂಗ್ ಕಾನ್ಫ್ಲಿಕ್ಟ್ಸ್ ಬಿಟ್ವೀನ್ ಓನರ್ಸ್ ಅಂಡ್ ವರ್ಕರ್ಸ್. ನೌಕರರ ಮತ್ತೆ ನಿರ್ವಹಣಾ ಅಥವಾ ಆಡಳಿತ ಮಂಡಳಿ ನಡುವಿನ ಒಂದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಂತ ಹೇಳ್ತೀವಿ, ಕಾನ್ಫ್ಲಿಕ್ಟ್ಸ್ ಅಂತ ಹೇಳಿದ್ರೆ ಅವರಿಬ್ಬರ ಮಧ್ಯೆ ಇರುವಂತಹ ಒಂದು ಭಿನ್ನಾಭಿಪ್ರಾಯಗಳನ್ನ ಹೋಗಲಾಡಿಸೋದಕ್ಕೆ ಆರ್ಬಿಟ್ರೇಷನ್ ಅನ್ನೋ ಪ್ರಾಸೆಸ್ನ ತಗೊಂಡು ಬಂದರು. ಡಿಸಿಪ್ಲಿನರಿ ಪ್ರಾಕ್ಟೀಸ್, ಶಿಸ್ತುಬದ್ಧ ಕ್ರಮಗಳು, ಎಕ್ಸ್ಪ್ಯಾನ್ಷನ್ ಆಫ್ ಎಂಪ್ಲಾಯಿ ಬೆನಿಫಿಟ್ ಪ್ರೋಗ್ರಾಮ್ಸ್, ಕೆಲಸಗಾರರಿಗೆ ಸಿಗಬೇಕಾಗಿರುವಂತ ಇತರೆ ಅವರ ಒಂದು ಬೆನಿಫಿಟ್ ಪ್ರೋಗ್ರಾಮ್ಸ್ ಅಂತ ಹೇಳ್ತೀವಿ. ಅಂದ್ರೆ ನೌಕರರ ಅವಶ್ಯಕವಾದಂತ ಕೆಲವು ಕಾರ್ಯಕ್ರಮಗಳು, ಹಾಲಿಡೇ ಅಂಡ್ ವೆಕೇಶನ್ ಟೈಮ್, ಅವರಿಗೆ ನೇರವಾಗಿ ಪಾವತಿ ಮಾಡಿ ಅವರನ್ನ ಪ್ರವಾಸಕ್ಕೆ ಕಳಿಸೋದು, ಕ್ಲಿಯರ್ ಡೆಫಿನೇಷನ್ ಆಫ್ ಜಾಬ್ ಡ್ಯೂಟೀಸ್, ನಿರ್ದಿಷ್ಟವಾದಂತಹ ಜವಾಬ್ದಾರಿಗಳೇನು, ಕರ್ತವ್ಯಗಳೇನು, ಜಾಬ್ ರೈಟ್ಸ್ ಥ್ರೂ ಸೀನಿಯಾರಿಟಿ, ಮೇಲ್ಪಂಕ್ತಿಯ ಅನುದಾನದಲ್ಲಿ ಅವರಿಗೆ ಅವರ ಜಾಬ್ ರೈಟ್ಸ್ ಅಂತ ಹೇಳ್ತೀವಿ, ಅಂದ್ರೆ ಕೆಲಸದ ಬಗ್ಗೆ ಅವ್ರಿಗಿರುವಂತಹ ಅಧಿಕಾರ ಎಂಥದ್ದು, ಅಂಡ್ ಇನ್ಸ್ಟಾಲೇಷನ್ ಆಫ್ ರ್ಯಾಷನಲ್ ಅಂಡ್ ಡಿಫೆನ್ಸಿಬಲ್ ವೇಜ್ ಸ್ಟ್ರಕ್ಚರ್, ಸಮರ್ಪಕವಾದಂತಹ ಕೂಲಿಯನ್ನ ಸಮರ್ಪಕವಾದ ಕೆಲಸಕ್ಕೆ ಕೊಡುವಂತಹ ಒಂದು ಸ್ಥಿತಿ ನಿರ್ಮಾಣವಾಯಿತು ಈ ಒಂದು ಟ್ರೇಡ್ ಯೂನಿಯನಿಸಂ ಏರಾದಲ್ಲಿ. Trade unions are in the current scenario still an influential force to protect the social and economic development of its members in many countries around the world. ಪ್ರಪಂಚದಾದ್ಯಂತ ಇಂದು ಸಹ ಈ ಒಂದು ಕಾರ್ಮಿಕ ಸಂಘಟನಾ ಒಂದು ಚಳುವಳಿಯು ನಡೀತಾನೆ ಇದೆ. ಇವತ್ತಿಗೂ ಸಹ ಇದು ಪ್ರಚಲಿತವಾಗಿ ನೌಕರರ ಸಾಮಾಜಿಕ ಮತ್ತೆ ಆರ್ಥಿಕ ಅಭಿವೃದ್ಧಿಯನ್ನ, ಅವರ ಹಿತಾಸಕ್ತಿಯನ್ನ ಕಾಪಾಡೋದು ಈ ಒಂದು ಕಾರ್ಮಿಕ ಸಂಘಟನೆಯ ಮುಖ್ಯ ಧ್ಯೇಯವಾಗಿದೆ. So as of today we have finished the session. So let us take some multiple choice questions on today's session. The seed of HRM were sown during Industrial Revolution 1850s in Western Europe, and it is none other than USA. ಯುರೋಪ್ USA ಅಕ್ಕಪಕ್ಕ ಇದೆ. ಆ ಸಂದರ್ಭದಲ್ಲಿ HRM 1850ರಲ್ಲಿ ಈ ಒಂದು ದೇಶಗಳಲ್ಲಿ ಬಂತು. In order to manage people in the factory system, concept developed by HRM was it is recruitment of workers or training and controlling of workers. Only recruitment, only training, yaudu alla, both of the above. It is both of the above, both recruitment and training has to happen. Workers Association, which was subsequently known as ಕಾರ್ಮಿಕ ಸಂಘಟನೆಗಳನ್ನ ನಾವು ಇವತ್ತು ಏನಂತ ಕರಿತೀವಿ, it is none other than trade unions. In which year Trade Union Act was passed in India? It was in the year 1926. Resolving conflicts between owner and worker is known as adjustment, conflict management, conciliation or arbitration. So just now we have discussed, it is none other than arbitration. Okay. So these are the references you can look into for today's session. HRM, Ashwatthappa, McGrail Publications, Human Resource Management, VSP Rao, Taxman Publications, and Human Resource Management, LM Prasad, Sultan Chand Publications. Thank you for watching.